ಹೈ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾಲ್ಕುಲೇಟರ್ ನಲ್ಲಿ ಈ ರೀತಿಯ ಡಿಸ್ಪ್ಲೇ ಯಾಕಿರುತ್ತೆ? ನಮ್ಮ ದೇಶದಲ್ಲಿರುವ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ವೀಸಾ ಬೇಕಾಗುತ್ತೆ, ಅದು ನಿಜಾನಾ? ಕಾಫಿ ಟೀ ಕುಡಿದ್ರೆ ಕಪ್ಪಾಗ್ತೀವ? 5 ಸ್ಟಾರ್ ಹೋಟೆಲ್ಸ್ ನಲ್ಲಿ ಫ್ಯಾನ್ಸ್ ಯಾಕಿರೋದಿಲ್ಲ? ನಾವು ಬಳಸುವ ಪ್ಲೆಕ್ಸ್ ಗೆ 2 ಪ್ಲೆಕ್ಸ್ 3 ಪ್ಲೆಕ್ಸ್ ಯಾಕಿರ್ತವೆ? ಈ ರೀತಿಯ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವು ಎಂದಾದ್ರೂ ಶಾಪಿಂಗ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಡ್ರೆಸ್ಸಿಂಗ್ ರೂಮ್ಸ್ ನಲ್ಲಿ ಮಿರರ್ ಇರೋದನ್ನ ನೋಡಿರ್ತೀರಾ. ಆದ್ರೆ ನೀವು ಡ್ರೆಸ್ಸಿಂಗ್ ರೂಮ್ಸ್ ನಲ್ಲಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೂ ಮುಂಚೆ ನೀವು ಡ್ರೆಸ್ಸಿಂಗ್ ರೂಮ್ಸ್ ನಲ್ಲಿರುವ ಮಿರರ್ಸ್ ನ ತಪ್ಪದೆ ಟಚ್ ಮಾಡಿ ನೋಡ್ಬೇಕು. ಯಾಕಂದ್ರೆ ಒಂದು ವೇಳೆ ನಿಮ್ಮ ಬೆರಳಿಗೆ ಮತ್ತು ಕನ್ನಡಿಯಲ್ಲಿರುವ ಬೆರಳಿಗೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೆ ಅದು ರಿಯಲ್ ಮಿರರ್ ಅಂತ ಅರ್ಥ. ಆದ್ರೆ ನಿಮ್ಮ ಬೆರಳು ಮತ್ತು ಕನ್ನಡಿಯಲ್ಲಿರುವ ಬೆರಳು ಟಚ್ ಆಗಿದ್ರೆ ಅದು ಒನ್ ಸೈಡ್ ಮಿರರ್ ಅಂತ ಅರ್ಥ. ಆಗ ಬೇರೆ ಸೈಡ್ ನಿಂದ ನಿಮ್ಮನ್ನ ಯಾರಾದ್ರೂ ಕ್ಲಿಯರ್ ಆಗಿ ನೋಡಬಹುದು. ಕ್ಯಾಲ್ಕುಲೇಟರ್ ನಲ್ಲಿರುವ ಈ ಚಿಕ್ಕ ಡಿಸ್ಪ್ಲೇನ ಉಪಯೋಗವೇನು? ಫ್ರೆಂಡ್ಸ್, ಇದು ವಾಸ್ತವಕ್ಕೆ ಡಿಸ್ಪ್ಲೇ ತರ ಕಂಡ್ರು ಅದು ಆಕ್ಚುಲಿ ಡಿಸ್ಪ್ಲೇ ಅಲ್ಲ, ಇದೊಂದು ಸೋಲಾರ್ ಪ್ಯಾನೆಲ್. ಸಾಮಾನ್ಯವಾಗಿ ಕ್ಯಾಲ್ಕುಲೇಟರ್ಸ್ ನಲ್ಲಿ ಪವರ್ಸ್ ಗಾಗಿ ಬ್ಯಾಟರಿ ಅಥವಾ ಸೆಲ್ಸ್ ನ ಬಳಸ್ತಾರೆ. ಈ ಸೆಲ್ ಅಥವಾ ಬ್ಯಾಟರಿ ಡೌನ್ ಆದಾಗ ಕ್ಯಾಲ್ಕುಲೇಟರ್ ಕೆಲಸ ಮಾಡದೇ ಇದ್ದಾಗ ಈ ಸೋಲಾರ್ ಪ್ಯಾನೆಲ್ಸ್ ಉಪಯೋಗವಾಗ್ತವೆ. ಅದು ಹೇಗಂದ್ರೆ, ಈ ಕ್ಯಾಲ್ಕುಲೇಟರ್ ನ ಬಿಸಿಲಲ್ಲಿ ಸ್ವಲ್ಪ ಸಮಯದವರೆಗೆ ಬಿಟ್ರೆ ಅದು ಸೂರ್ಯನ ಕಿರಣಗಳಿಂದ ಎನರ್ಜಿನ ಜನರೇಟ್ ಮಾಡಿಕೊಂಡು ಕ್ಯಾಲ್ಕುಲೇಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಆದ್ರೆ ಕೇವಲ ಒಳ್ಳೆ ಕಂಪನಿಯ ಕ್ಯಾಲ್ಕುಲೇಟರ್ಸ್ ನಲ್ಲಿ ಮಾತ್ರವೇ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಕ್ಯಾಲ್ಕುಲೇಟರ್ಸ್ ನಲ್ಲಿ ಈ ರೀತಿಯ ಪ್ಯಾನಲ್ಸ್ ಇದ್ರೂ ಕೂಡ ಅದು ಕೆಲಸ ಮಾಡೋದಿಲ್ಲ. ಆ ಪ್ಯಾನಲ್ಸ್ ನ ಅವರು ಶೋಗೋಸ್ಕರ ಅಥವಾ ಡಿಸೈನ್ ಗೋಸ್ಕರ ಕೊಟ್ಟಿರ್ತಾರೆ. ಮೇಲಿಂದ ನೀರು ಬೀಳ್ತಾ ಇದೆ ಅಂದ್ರೆ ನಾವು ಮಳೆ ಬರ್ತಾ ಇದೆ ಅಂತ ಹೇಳ್ತೇವೆ. ಆದ್ರೆ ಒಂದು ವೇಳೆ ನಿಮ್ಮ ಕಣ್ಮುಂದೆ ಕಬ್ಬಿಣದ ಮಳೆ ಬಂದ್ರೆ ಹೇಗಿರುತ್ತೆ? ಅದೇ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಇರೋ ವೀನಸ್ ಪ್ಲಾನೆಟ್ ನಲ್ಲಿ ಆಗುತ್ತೆ. ವೀನಸ್ ಗ್ರಹದಲ್ಲಿ ಹೀಗೆ ಕಬ್ಬಿಣದ ಮಳೆ ಬೀಳುತ್ತೆ. ಯಾಕಂದ್ರೆ ವೀನಸ್ ನ ಟೆಂಪರೇಚರ್ 470 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ತರ ನಮ್ಮ ಭೂಮಿ ಮೇಲಿನ ಟೆಂಪರೇಚರ್ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸಾಮಾನ್ಯವಾಗಿ ಭೂಮಿ ಮೇಲೆ 100 ಡಿಗ್ರಿ ಸೆಲ್ಸಿಯಸ್ ಗೆ ನೀರು ಆವಿಯಾಗಲು ಪ್ರಾರಂಭವಾಗುತ್ತೆ. ಇನ್ನು 460 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ಕೂಡ ಆವಿಯಾಗುತ್ತೆ. ಸೊ ಇಷ್ಟು ಟೆಂಪರೇಚರ್ ನಲ್ಲಿ ಲೋಹ ನೀರಿನಂತೆ ಬದಲಾಗಿ ಆವಿಯಾಗುತ್ತೆ. ಅಂದ್ರೆ ನಮ್ಮ ಭೂಮಿ ಮೇಲೆ ನೀರು ಹೇಗೆ ಆವಿಯಾಗಿ ಮೇಲೆ ಮೋಡಗಳಾಗ್ತವೋ ಅದೇ ರೀತಿ ವೀನಸ್ ಗ್ರಹದಲ್ಲೂ ಕೂಡ ಆಗುತ್ತೆ. ಅಂದ್ರೆ ಇಲ್ಲಿ ಲೋಹ ಆವಿಯಾಗುತ್ತೆ. ಸೊ ಅದು ಆವಿಯಾಗಿ ಮೇಲೆ ಹೋಗಿ ತಾಪಮಾನ ತಣ್ಣಗಾದಾಗ ಮತ್ತೆ ಲೋಹವಾಗಿ ಕೆಳಗಡೆ ಬೀಳ್ತವೆ. ಸಾಮಾನ್ಯವಾಗಿ ಹೊರ ದೇಶಗಳಿಗೆ ಹೋಗಬೇಕು ಅಂದ್ರೆ ಪಾಸ್ಪೋರ್ಟ್ ವೀಸಾದ ಅವಶ್ಯಕತೆ ಬೀಳುತ್ತೆ. ಆದ್ರೆ ನಮ್ಮ ದೇಶದ ಒಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ವೀಸಾ ಬೇಕಾಗುತ್ತೆ. ಅದು ಕೂಡ ಪಾಕಿಸ್ತಾನದ ವೀಸಾ. ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಆದ್ರೂ ಇದು ಸತ್ಯ. ಪಂಜಾಬ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಗಡಿಯಲ್ಲಿರುವ ಅಟಾರಿ ಶ್ಯಾಮ್ ಸಿಂಗ್ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಲು ಎಲ್ರಿಗೂ ಅನುಮತಿ ಇಲ್ಲ. ಒಂದ್ ವೇಳೆ ಯಾರಾದ್ರೂ ಆ ಸ್ಟೇಷನ್ ಒಳಗೆ ಎಂಟರ್ ಆಗ್ಬೇಕು ಅಂದ್ರೆ ಪಾಕಿಸ್ತಾನದ ವೀಸಾ ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಮತ್ತೆ ಆ ಸ್ಟೇಷನ್ ನಲ್ಲಿ ಫೋಟೋ ತೆಗೆಯುವಂತಿಲ್ಲ. ಪೂರ್ತಿ ಸ್ಟೇಷನ್ ನ 24 ಗಂಟೆಗಳ ಕಾಲ ಸಿಸಿಟಿವಿ ಕ್ಯಾಮೆರಾದಿಂದ ಪೊಲೀಸರು ನೋಡ್ತಾನೆ ಇರ್ತಾರೆ. ಅಂದ್ರೆ ಒಂದು ಏರ್ಪೋರ್ಟ್ ನಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ಫೆಸಿಲಿಟಿ ಇರುತ್ತೆ, ಸೇಮ್ ಅದೇ ತರ ಈ ಸ್ಟೇಷನ್ಸ್ ನಲ್ಲೂ ಕೂಡ ಸೆಕ್ಯೂರಿಟಿ ಫೆಸಿಲಿಟಿ ಇವೆ. ಒಂದು ವೇಳೆ ಯಾರಾದ್ರೂ ಪಾಕಿಸ್ತಾನದ ವೀಸಾ ಇಲ್ಲದೆ ಈ ಸ್ಟೇಷನ್ ಗೆ ಎಂಟರ್ ಆದ್ರೆ ಅವರಿಗೆ ಸೆಕ್ಷನ್ 14 ಆಫ್ ದಿ ಫಾರಿನ್ ಆಕ್ಟ್ ಪ್ರಕಾರ ಜೈಲು ಶಿಕ್ಷೆಯನ್ನ ವಿಧಿಸ್ತಾರೆ. ಆದ್ರೆ ಈ ಸ್ಟೇಷನ್ ಗೆ ಯಾಕೆ ಇಷ್ಟೆಲ್ಲ ಸೆಕ್ಯೂರಿಟಿಯನ್ನ ನೀಡ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ಕೆಲ ಟ್ರೈನ್ ಗಳು ಪಾಕಿಸ್ತಾನಕ್ಕೆ ಹೋಗ್ತವೆ. ಇದರಿಂದ ಯಾವುದೇ ಗಲಾಟೆ ಜಗಳಗಳು ಆಗದಂತೆ ಇರ್ಲಿಕ್ಕೆ ಇಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ. ನೀವು ಇತ್ತೀಚೆಗೆ ಅಥವಾ ಯಾವುದಾದ್ರೂ ವೆಬ್ಸೈಟ್ ನಲ್ಲಿ ಈ ಫೋಟೋನ ನೋಡಿರ್ಬೋದು. 500 ರೂಪೀಸ್ ನೋಟ್ ಮೇಲೆ ಗಾಂಧೀಜಿ ಅವರ ಫೋಟೋ ಬದಲಿಗೆ ಶ್ರೀರಾಮನ ಫೋಟೋ ಇರುತ್ತೆ. ನೋಟಿನ ಹಿಂದುಗಡೆ ಕೆಂಪು ಕೋಟೆಯ ಬದಲಿಗೆ ಅಯೋಧ್ಯೆ ರಾಮ ಮಂದಿರ ಇದೆ. ಈ ನೋಟ್ ನ ಇನ್ ಮುಂದೆ RBI ಪ್ರಿಂಟ್ ಮಾಡುತ್ತೆ ಅಂತ ನೀವು ನೋಡಿರ್ಬೋದು. ಆದ್ರೆ ಅದು ಸುಳ್ಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಥದ್ದೇನು ಮಾಡ್ತಾ ಇಲ್ಲ. ಈ ನೋಟ್ ನ ಯಾರೋ ಎಡಿಟ್ ಮಾಡಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾನ ಬಳಸಿ ನೆಕ್ಸ್ಟ್ 500 ರೂಪೀಸ್ ನೋಟ್ ಮೇಲೆ ಈ ತರ ಪ್ರಿಂಟ್ ಇರಬೇಕು ಅಂತ ಗವರ್ಮೆಂಟ್ ಗೆ ಕೇಳ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ತರ ಯಾವ ನೋಟ್ ನು ಮುದ್ರಿಸ್ತಾ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರತಿನಿಧಿ ಯೋಗೇಶ್ ದಯಾಲ್ ಅವರು ತಿಳಿಸಿದ್ದಾರೆ. ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ಚರ್ಮದ ಬಣ್ಣ ಕಪ್ಪಾಗುತ್ತೆ. ಅನೇಕ ಜನರು ಹೆಚ್ಚಾಗಿ ಟೀ ಕಾಫಿ ಕುಡಿದ್ರೆ ಅವರ ಚರ್ಮದ ಬಣ್ಣ ಮೊದಲಿಗಿಂತ ತುಂಬಾ ಡಾರ್ಕ್ ಆಗುತ್ತೆ ಅಂತ ನಂಬ್ತಾರೆ. ಆದ್ರೆ ವಾಸ್ತವವಾಗಿ ಇದು ನಿಜಾನ ಅಥವಾ ಮೂಢನಂಬಿಕೆನಾ? ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಬಣ್ಣವನ್ನ ಅವರ ದೇಹದಲ್ಲಿರುವ ಮೆಲನೈನ್ ಜೆನೆಟಿಕ್ಸ್ ನಿರ್ಧರಿಸುತ್ತವೆ. ಆದ್ರೆ ಈ ಜೆನೆಟಿಕ್ಗೆ ಟೀ ಕಾಫಿಗೆ ಯಾವುದೇ ಸಂಬಂಧವಿಲ್ಲ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅನೇಕ ವಿಜ್ಞಾನಿಗಳು ಮಾಡಿರುವ ರಿಸರ್ಚ್ ನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಟೀ ಕಾಫಿ ಕುಡಿಯುವುದರಿಂದ ದೇಹದ ಬಣ್ಣದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣಿಸುವುದಿಲ್ಲ. ಆದ್ರೆ ಈ ಮೂಢನಂಬಿಕೆ ಹೇಗೆ ಪ್ರಾರಂಭವಾಯಿತು?
ಚಿಕ್ಕ ಮಕ್ಕಳು ಟೀ ಕಾಫಿ ಕುಡಿಯದಂತೆ ಇರಲು ಹಿರಿಯರು ಈ ಮಾತನ್ನ ಹೇಳಲು ಪ್ರಾರಂಭಿಸ್ತಾರೆ. ಯಾಕಂದ್ರೆ ಟೀ ಕಾಫಿಯಲ್ಲಿ ಸ್ವಲ್ಪ ಪ್ರಮಾಣದ ಕೆಫಿನ್ ಇರುತ್ತೆ. ಇದು ಚಿಕ್ಕ ಮಕ್ಕಳ ಬ್ರೈನ್ ಮೇಲೆ ತುಂಬಾ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ಪ್ರಾರಂಭವಾದ ಈ ಮೂಢನಂಬಿಕೆ ಕಾಲ ಕಳೆದಂತೆ ಅನೇಕ ಜನರು ನಿಜವಾಗ್ಲೂ ಟೀ ಕಾಫಿ ಕುಡಿದ್ರೆ ಚರ್ಮದ ಬಣ್ಣ ಕಪ್ಪಾಗುತ್ತೆ ಅಂತ ನಂಬಲು ಪ್ರಾರಂಭಿಸ್ತಾರೆ. ಆದ್ರೆ ಟೀ ಕಾಫಿಯನ್ನ ಲಿಮಿಟೆಡ್ ಆಗಿ ಕುಡಿಯೋದ್ರಿಂದ ಏನೂ ಆಗುವುದಿಲ್ಲ. ಫ್ರೆಂಡ್ಸ್, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ಲಗ್ಸ್ ನ ನೋಡಿರ್ತೀವಿ. ಆದ್ರೆ ಕೆಲ ಪ್ಲಗ್ಸ್ ಗೆ 2 ಪಿನ್ಸ್, ಇನ್ನು ಕೆಲ ಪ್ಲಗ್ಸ್ ಗೆ 3 ಪಿನ್ಸ್ ಯಾಕಿರ್ತವೆ ಗೊತ್ತಾ? ನೀವ್ ಇದನ್ನ ಗಮನಿಸಿರ್ತೀರಾ. ನಾವು ಬಳಸುವ ಐರನ್ ಬಾಕ್ಸ್ ಗೆ, ಏರ್ ಕೂಲರ್ ಗೆ 3 ಪ್ಲಗ್ಸ್ ಇರ್ತವೆ. ಆದ್ರೆ ಕೆಲ ಚಿಕ್ಕ ಚಿಕ್ಕ ಮಷಿನ್ಸ್ ಗೆ ಮಾತ್ರ 2 ಪ್ಲಗ್ಸ್ ಇರ್ತವೆ. 3 ಪ್ಲಗ್ಸ್ ನಲ್ಲಿ ಈ ದೊಡ್ಡದಾದ ದಪ್ಪದಾದ ಅರ್ಥಿಂಗ್ ಪಿನ್ ಯಾಕಿರುತ್ತೆ? ಒಂದ್ ವೇಳೆ ನಿಮ್ಮ ಕೂಲರ್ ನಿಂದ ಕರೆಂಟ್ ಬರ್ತಾ ಇದೆ ಅನ್ಕೊಳ್ಳಿ, ಇಲ್ಲಿ ಟೆಕ್ನಿಕಲ್ ಆಗಿ ಫೇಸ್ ಅಥವಾ ನ್ಯೂಟ್ರಲ್ ನಿಮ್ಮ ಕೂಲರ್ ನ ಬಾಡಿಗೆ ಟಚ್ ಆಗ್ತಾ ಇದೆ ಅಂತ ಅರ್ಥ. ನೀವು ಪ್ಲಗ್ ನ ಸಾಕೆಟ್ ಗೆ ಇಡುವಾಗ ಈ ಅರ್ಥಿಂಗ್ ಪಿನ್ ಮೊದಲು ಕರೆಂಟ್ ಗೆ ಟಚ್ ಆಗುತ್ತೆ. ಆಗ ನಾವು ಕೂಲರ್ ನ ಟಚ್ ಮಾಡಿದ್ರು ಕೂಡ ನಮಗೆ ಕರೆಂಟ್ ಶಾಕ್ ಹೊಡೆಯುವುದಿಲ್ಲ. ಯಾಕಂದ್ರೆ ಕೂಲರ್ ನಲ್ಲಿರುವ ಈ ಕರೆಂಟ್ ತಕ್ಷಣವೇ ಈ ದಪ್ಪದಾದ 3rd ಪ್ಲಗ್ ಮೂಲಕ ಪಾಸ್ ಆಗಿ ಗ್ರೌಂಡ್ ಗೆ ಹೋಗುತ್ತೆ. ಮತ್ತು ಇದು ದಪ್ಪದಾಗಿ ಯಾಕಿರುತ್ತೆ ಅಂದ್ರೆ ನಿಜಕ್ಕೆ ಇದು ದಪ್ಪವಾಗಿ ಇರೋದ್ರಿಂದ ನಮಗೇನೆ ಹೆಚ್ಚು ಸುರಕ್ಷಿತೆ. ಯಾಕಂದ್ರೆ ಇದರ ಕನೆಕ್ಷನ್ ನಮ್ಮ ಕೂಲರ್ ನ ಬಾಡಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ವೇಳೆ ಈ ಅರ್ಥಿಂಗ್ ಪಿನ್ ಪಕ್ಕದಲ್ಲಿರುವ ಪಿನ್ ಗಳಂತೆ ಚಿಕ್ಕದಾಗಿದ್ರೆ ನಾವು ಬೈ ಮಿಸ್ಟೇಕ್ ಆಗಿ ನಾವು ಈ 3ನೇ ಅರ್ಥಿಂಗ್ ಪಿನ್ ನ ಕೆಳಗಡೆ ಇರುವ ಸಾಕೆಟ್ ನಲ್ಲಿ ಇಡುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಕರೆಂಟ್ ಗ್ರೌಂಡ್ ಗೆ ಹೋಗೋದಿಲ್ಲ, ಆಗ ನಮಗೆ ಶಾಕ್ ಹೊಡೆಯುತ್ತೆ. ಇದಕ್ಕಾಗಿ ಇದನ್ನ ದಪ್ಪದಾಗಿ ತಯಾರಿಸಿರ್ತಾರೆ. ಇದರಿಂದ ಕೂಲರ್ ನಿಂದ ಯಾವ್ದಾದ್ರು ಕರೆಂಟ್ ಬಂದ್ರೆ ಅದು ಈ ಅರ್ಥಿಂಗ್ ಪ್ಲಗ್ ನಿಂದ ಸ್ಲಾಟ್ ಗೆ ಹೋಗಿ ಆ ಸ್ಲಾಟ್ ನಲ್ಲಿರುವ ವೈರ್ ಮೂಲಕ ಗ್ರೌಂಡ್ ಗೆ ಹೋಗುತ್ತೆ. ಆದ್ರೆ ನಾವು ಸಣ್ಣ ಸಣ್ಣ ಮಷಿನ್ಸ್ ಗಳನ್ನ ಗಮನಿಸಿದ್ರೆ ಅವುಗಳಿಗೆ 2 ಪಿನ್ಸ್ ಇರ್ತವೆ. ಇವುಗಳಿಗೆ ಅರ್ಥಿಂಗ್ ಪಿನ್ ನ ಅವಶ್ಯಕತೆ ಇರುವುದಿಲ್ಲ. ಪ್ಲಾಸ್ಟಿಕ್ ಇರೋ ಮಷಿನ್ಸ್ ಗೆ ಮಾತ್ರ 2 ಪಿನ್ಸ್ ಇರ್ತವೆ. ಅಂದ್ರೆ ಟೇಬಲ್ ಫ್ಯಾನ್ಸ್ ಅಥವಾ ಇನ್ನು ಚಿಕ್ಕ ಚಿಕ್ಕ ಮಷಿನ್ಸ್ ಗೆ ಕೇವಲ 2 ಪಿನ್ಸ್ ಮಾತ್ರ ಇರ್ತವೆ. ಯಾಕಂದ್ರೆ ಪ್ಲಾಸ್ಟಿಕ್ ನಿಂದ ಕರೆಂಟ್ ಪಾಸ್ ಆಗೋದಿಲ್ಲ. ಇದರಿಂದ ಕೇವಲ ಮೆಟಲ್ ಬಾಡಿಯಲ್ಲಿರುವ ಮಷಿನ್ಸ್ ಗೆ ಮಾತ್ರ 3 ಪಿನ್ಸ್ ಇರ್ತವೆ. ಫ್ರೆಂಡ್ಸ್, ನಿಮಗೆ ಎಂದಾದ್ರೂ ಈ ಡೌಟ್ ಬಂದಿದೆಯಾ? ಅದೇನಂದ್ರೆ 5 ಸ್ಟಾರ್ ಹೋಟೆಲ್ಸ್ ನಲ್ಲಿ ಫ್ಯಾನ್ಸ್ ಯಾಕಿರೋದಿಲ್ಲ ಅಂತ. ಒಂದ್ ವೇಳೆ ಈ ಡೌಟ್ ಬರದೇ ಇದ್ರು ಕೂಡ ಈಗ ನಾನು ಹೇಳಿದ ಮೇಲೆ ತಿಳ್ಕೊಳ್ಬೇಕು ಅನಿಸ್ತಾ ಇದೆಯಲ್ವಾ? ಹಾಗಾದ್ರೆ ಬನ್ನಿ ನೋಡೋಣ. ನಿಮ್ಮಲ್ಲಿ ಕೆಲವರು ಕೇಳಬಹುದು, 5 ಸ್ಟಾರ್ ಹೋಟೆಲ್ ಅಂದ್ರೇನೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ, ಅದರಲ್ಲಿ ಇರೋದಕ್ಕೆ ತುಂಬಾ ಹಣ ಖರ್ಚು ಮಾಡ್ತಾರೆ, ಅಂತದ್ರಲ್ಲಿ ಅವರು ಒಂದು ಫ್ಯಾನ್ ಕೊಡೋದಿಲ್ವಾ ಅಂತ. ಇನ್ನು ಕೆಲವರು ಕೇಳಬಹುದು, 5 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಚೀಪ್ ಆಗಿ ಫ್ಯಾನ್ ಹಾಕಿರ್ತವೆ, ಎಲ್ಲ ಸೆಂಟ್ರಲ್ AC ಇರ್ತವೆ ಅಂತ. ಆದ್ರೆ ಅವರು ಫ್ಯಾನ್ ಇಡದೆ ಇರಲು ಕೆಲವು ಕಾರಣಗಳಿವೆ. ಮೊದಲನೆಯದಾಗಿ ರೆಸ್ಟೋರೆಂಟ್ ಅಥವಾ ಪ್ಯಾಲೇಸ್ ನಲ್ಲಿರುವ 5 ಸ್ಟಾರ್ ಹೋಟೆಲ್ಸ್ ಗಳಲ್ಲಿ ಖಂಡಿತವಾಗ್ಲೂ ಫ್ಯಾನ್ ಇರುತ್ತೆ. ಆದ್ರೆ ಮಲ್ಟಿ 5 ಸ್ಟಾರ್ ಹೋಟೆಲ್ಸ್ ಅಂದ್ರೆ 30 ಅಥವಾ 40 ಫ್ಲೋರ್ಸ್ ಇರೋ ಹೋಟೆಲ್ಸ್ ನಲ್ಲಿ ಫ್ಯಾನ್ಸ್ ಇರೋದಿಲ್ಲ. ಯಾಕಂದ್ರೆ ಅವರ ರೂಮ್ ಹೈಟ್ ಕಡಿಮೆ ಆಗಿರ್ಬೇಕು ಅಂತ ಫ್ಯಾನ್ ಇಡೋದಿಲ್ಲ. ಒಂದು ವೇಳೆ ಅವರು ಫ್ಯಾನ್ ಅಟ್ಯಾಚ್ ಮಾಡಿದ್ರೆ ಅದು ರೂಮ್ ಹೈಟ್ ಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ. ಆಗ ಅವರ ರೂಮ್ ಹೈಟ್ ನ ಇನ್ನೂ ಹೆಚ್ಚಿಸಬೇಕಾಗುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಎಷ್ಟೇ ಫ್ಲೋರ್ಸ್ ಗಳನ್ನಾದ್ರೂ ಕಟ್ಕೊಳ್ಬಹುದು, ಆದ್ರೆ ನಿಗದಿಪಡಿಸಿದ ಎತ್ತರದವರೆಗೆ ಮಾತ್ರ ಕಟ್ಕೊಳ್ಬೇಕು. ಸೊ 5 ಸ್ಟಾರ್ ಹೋಟೆಲ್ಸ್ ನ ಕಟ್ಟುವಾಗ ನಿಗದಿಪಡಿಸಿದ ಎತ್ತರದಲ್ಲಿ ಆದಷ್ಟು ಫ್ಲೋರ್ಸ್ ನ ಕಟ್ಟಬೇಕು ಅಂತ ಅವರು ಫ್ಯಾನ್ ಇಡೋದಿಲ್ಲ. ರೂಫ್ ಹೈಟ್ ನ ಕಡಿಮೆ ಮಾಡಿ ಕಟ್ತಾರೆ. ಇದರಿಂದ ಮಾಲೀಕರಿಗೆ ಹೆಚ್ಚು ಫ್ಲೋರ್ಸ್ ಆಗ್ತವೆ, ಮತ್ತೆ ಹೆಚ್ಚು ಫ್ಲೋರ್ಸ್ ನಿಂದ ಹೆಚ್ಚು ರೂಮ್ಸ್ ಆಗ್ತವೆ. ಇದರಿಂದ ಹೆಚ್ಚು ಹಣ ಕೂಡ ಬರುತ್ತೆ. ಸೊ ಅದಕ್ಕಾಗಿ 5 ಸ್ಟಾರ್ ಹೋಟೆಲ್ಸ್ ನಲ್ಲಿ ಫ್ಯಾನ್ಸ್ ಇಡೋದಿಲ್ಲ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.